ಗ್ರಾಮ ಪಂಚಾಯತ್ ಚುನಾವಣೆಗಳು ಬಂದಿವೆ. ವೋಟ್ ಯಾರಿಗೆ ಹಾಕಬೇಕು ಅಂತ ನೀವು ಆಲೋಚನೆ ಮಾಡ್ತಾ ಕೂತ್ಕೊಂಡಿದ್ದೀರಿ. ಕೆಲವರು ಅಕ್ಕಿ ಕೊಟ್ಟರಂತೆ, ಕೆಲವರು ಬೇಳೆ ಕೊಟ್ಟರಂತೆ, ಇನ್ನು ಕೆಲವರು 2 kg ಕೋಳಿ ಮಾಂಸವನ್ನು ಕೊಟ್ಟರು, ಇನ್ನು ಕೆಲವರು ಆ ಕೋಳಿ ಮಾಂಸಕ್ಕೆ ಬೇಕಾಗಿರುವಂಥ ಮಸಾಲೆಯನ್ನು ಕೊಟ್ಟರು. ಅಂಥವರಿಗೂ ವೋಟ್ ಹಾಕ್ತೀವಿ ಅಂತ ಅನೇಕರು ಹೇಳೋದನ್ನು ಕೇಳ್ತಾ ಇದ್ದೀವಿ. ಕೆಲವರು ವೋಟ್ ಹಾಕೋಕೆ ಮುಂಚಿನ ದಿನ ಬಂದು 500 ರೂಪಾಯಿ ಕೊಡ್ತಾರೆ, 1000 ರೂಪಾಯಿ ಕೊಡ್ತಾರೆ, ಉಂಗುರ ಕೊಡ್ತಾರೆ, ವಾಚ್ ಕೊಡ್ತಾರೆ. ಈ ಕಾರಣಕ್ಕೋಸ್ಕರ ವೋಟ್ ಹಾಕ್ತೀವಿ ಅನ್ನೋದಾದ್ರೆ ನಾವು ಇಡೀ ಹಳ್ಳಿಯ ಪ್ರಗತಿಯನ್ನ ಪೂರ್ಣ ಪ್ರಮಾಣದಲ್ಲಿ ಧ್ವಂಸಗೊಳಿಸ್ತೀವಿ ಅಂತಾನೆ ಅರ್ಥ. ಮಿತ್ರರೇ, ವೋಟ್ ಹಾಕೋಕ್ಕಿಂತ ಮುಂಚೆ ಈ ಬಾರಿ ಒಮ್ಮೆ ಆಲೋಚನೆ ಮಾಡಿ. ಇದು ನಾವು ಫ್ರಾಕ್ಚರ್ಡ್ ಮ್ಯಾಂಡೇಟ್ ಕೊಡ್ತೀವಿ ಅನ್ನೋ ಹೆದರಿಕೆಯಿಂದ ಮೋದಿಯನ್ನ ಪ್ರಧಾನಿ ಮಾಡಲೇಬೇಕು ಅನ್ನೋ ಹಠದಿಂದ ಮಾಡುವಂತ ವೋಟ್ ಅಲ್ಲ, ಅಥವಾ ಮುಖ್ಯಮಂತ್ರಿ ಯಾರಾಗಬೇಕು ಅಂತ ಡಿಸೈಡ್ ಮಾಡುವಂತ ವೋಟ್ ಅಲ್ಲ. ಬದಲಿಗೆ ನನ್ನ ಹಳ್ಳಿಯನ್ನ ಚೆನ್ನಾಗಿ ನೋಡ್ಕೊಳ್ಬಲ್ಲಂತ ಸಾಮರ್ಥ್ಯ ಇರುವಂತ ವ್ಯಕ್ತಿ ಯಾರು, ನನ್ನ ವಾರ್ಡಿಗೆ ಸರಿಯಾಗಿ ಸೇವೆ ಮಾಡಬಲ್ಲಂತವನು ಯಾರು ಅನ್ನೋದನ್ನ ಗುರುತಿಸಲಿಕ್ಕೆ ಇರುವಂತ ಅಪರೂಪದ ಚುನಾವಣೆ. ಹೀಗಾಗಿ ಎಚ್ಚರಿಕೆಯಿಂದ ವೋಟ್ ಮಾಡಿ. ಇಷ್ಟಕ್ಕೂ ಪಂಚಾಯಿತಿಗಳಿಗೆ ಅಧಿಕಾರ ಕೊಟ್ಟಿರೋದು ಯಾಕೆ ಅಂತಂದ್ರೆ, ಮೊದಲನೇ ಪಂಚವಾರ್ಷಿಕ ಯೋಜನೆಯ ಸಂದರ್ಭದಲ್ಲಿ ಮೇಲು ಕೂತವರು ಯೋಜನೆಗಳನ್ನೇನೋ ಮಾಡಿದ್ರು, ಆದರೆ ಅದು ಕೆಳಗಿನವರೆಗೂ ಮುಟ್ಲೇ ಇಲ್ಲ. ಎರಡನೇ ಪಂಚವಾರ್ಷಿಕ ಯೋಜನೆ ಟೈಮ್ನಲ್ಲಿ ಈ ಮೇಲಿನ ನಿರ್ಧಾರಗಳನ್ನ ಕೆಳಗಿನವರೆಗೂ ಮುಟ್ಟಿಸ್ಲಿಕ್ಕೋಸ್ಕರ ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನ, ಅಸಿಸ್ಟೆಂಟ್ ಡೆವಲಪ್ಮೆಂಟ್ ಆಫೀಸರ್ಗಳನ್ನ, ಒಂದು ದೊಡ್ಡ ಅಧಿಕಾರಿ ವರ್ಗವನ್ನೇ ಸೃಷ್ಟಿಸೋ ಪ್ರಯತ್ನ ಮಾಡಲಾಯಿತು. ಅದು ಕೂಡ ಉಪಯೋಗಕ್ಕೆ ಬರಲಿಲ್ಲ. ಆಗ 1956ರಲ್ಲಿ ಬಲವಂತರಾಯ್ ಮೆಹ್ತಾ ಅವರ ನೇತೃತ್ವದಲ್ಲಿ ರಚಿಸಿದ ಕಮಿಟಿ ಮುಂದಿನ ವರ್ಷವೇ ಒಂದು ವರದಿಯನ್ನು ಒಪ್ಪಿಸಿತು. ಅದರಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ಗಳನ್ನ ರಚಿಸಬೇಕು, 5 ವರ್ಷಕ್ಕೊಮ್ಮೆ ಚುನಾವಣೆಗಳನ್ನು ನಡೆಸಬೇಕು, ಹಿಂದುಳಿದವರಿಗೆ, ಮಹಿಳೆಯರಿಗೆ ಸೂಕ್ತ ಪ್ರಾತಿನಿಧ್ಯ ದೊರೆಯುವಂತೆ ಮಾಡಬೇಕು ಅಂತ ಹೇಳಲಾಯ್ತಲ್ಲದೆ, ಅತ್ಯಂತ ಇಂಪಾರ್ಟೆಂಟ್ ಆದ ಮತ್ತೊಂದು ಸಂಗತಿ ಹೇಳಲಾಯಿತು. ಇವರಿಗೆ ಫೈನಾನ್ಷಿಯಲ್ ಅಧಿಕಾರವನ್ನು ಕೊಟ್ಟು ತಮಗೇನು ಬೇಕೋ ಆ ನಿರ್ಣಯವನ್ನ ತೆಗೆದುಕೊಳ್ಳುವಂತ ಸಾಮರ್ಥ್ಯ ಅವರಿಗೆ ತುಂಬಬೇಕು ಅಂತ. ಅದರ ಅರ್ಥ ಮೇಲೆ ಕೂತವರು ಕೆಳಗಿನವ್ರಿಗೆ ಹೇಳೋದಲ್ಲ, ಕೆಳಗೆ ಕೂತವರು ನಮಗೇನು ಬೇಕೋ ಅದನ್ನು ನೀವು ಮಾಡಬೇಕು ಅಂತ ಆಗ್ರಹಿಸುವಂತ ಪವರ್ಫುಲ್ ಆಗಿರುವಂತ ಬಾಡಿ ಗ್ರಾಮ ಪಂಚಾಯತ್. ನೆನಪಿಟ್ಕೊಳ್ಳಿ ಮಿತ್ರರೇ, ಕೇಂದ್ರ ಸರ್ಕಾರಕ್ಕಿಂತ ರಾಜ್ಯ ಸರ್ಕಾರಕ್ಕಿಂತ ಅತ್ಯಂತ ಪವರ್ಫುಲ್ ಆಗಿರುವಂತ ಬಾಡಿ ಯಾವುದಾದ್ರೂ ಇದ್ರೆ ಅದು ಹಳ್ಳಿಯಲ್ಲಿರುವಂತ ಗ್ರಾಮ ಪಂಚಾಯತ್ನ ಟೀಮ್. ಗ್ರಾಮ ಪಂಚಾಯಿತಿಯ ಅಥವಾ ಗ್ರಾಮಕ್ಕೆ ಶಕ್ತಿಯನ್ನು ಕೊಡುವಂತ ಈ ಕಲ್ಪನೆ ಹೊಸತೇನೂ ಅಲ್ಲ. ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯದ ಮೂಲಕ ಈ ಚಿಂತನೆಯನ್ನ ಸಮಾಜಕ್ಕೆ ಹಂಚಿದರು. ಅದಕ್ಕೂ ಮುಂಚೆ ವೇದ ಕಾಲದಲ್ಲೇ ಗ್ರಾಮ ಈ ದೇಶದ ಅತ್ಯಂತ ಸಾಮಾನ್ಯವಾದ ಘಟಕ ಆಗಿತ್ತು. ಗ್ರಾಮದ ಅಧಿಕಾರವನ್ನ ಸಭಾಗಳ ಮೂಲಕ ನಿರ್ಧರಿಸಲಾಗ್ತಾ ಇತ್ತು. ಆದರೆ ಕಾಲಕ್ರಮದಲ್ಲಿ ಜಮೀನ್ದಾರಿ ಪದ್ಧತಿ ಯಾವಾಗ ಈ ದೇಶದ ಮೇಲೆ ಬಂದು ಹೇರಲ್ಪಡ್ತೋ ಆಗ ನಿಧಾನವಾಗಿ ಗ್ರಾಮಕ್ಕಿರುವಂತ ಎಲ್ಲ ಶಕ್ತಿಯನ್ನ ಕಿತ್ತುಕೊಳ್ಳಾಯಿತು. ಅದೃಷ್ಟವಶಾತ್ ಸ್ವಾತಂತ್ರ್ಯ ನಂತರ ಮತ್ತೆ ಗ್ರಾಮಕ್ಕೆ ಪಂಚಾಯಿತಿಗಳ ಮೂಲಕ ಅಧಿಕೃತವಾದ ಶಕ್ತಿಯನ್ನು ತುಂಬಲಾಗಿದೆ. ಹೀಗಾಗಿ ಈ ಬಾರಿ ವೋಟ್ ಮಾಡೋದು ನೀವು ಮೋದಿಗಲ್ಲ, ಈ ಬಾರಿ ವೋಟ್ ಮಾಡೋದು ನೆಹರು, ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಮತ್ತು ರಾಹುಲ್ ಗಾಂಧಿಯರಿಗಲ್ಲ. ಈ ಬಾರಿ ನೀವು ವೋಟ್ ಮಾಡ್ತಾ ಇರೋದು ನಿಮ್ಮ ಹಳ್ಳಿಗೆ, ನಿಮ್ಮ ಹಳ್ಳಿಯ ಅಭಿವೃದ್ಧಿಗೆ. ನೆನ್ಪಿಟ್ಕೊಳ್ಳಿ, ಯಾವಾಗ ಹಳ್ಳಿ ಉದ್ಧಾರ ಆಗುತ್ತೋ ಆಗ ಮಾತ್ರ ದೇಶದ ಉದ್ಧಾರ ಸಾಧ್ಯ. 7 ಲಕ್ಷ ಹಳ್ಳಿಗಳಿಂದ ಕೂಡಿರುವಂತ ಭಾರತ ಉದ್ಧಾರ ಆಗಬೇಕು, ಶ್ರೇಷ್ಠ ಮಟ್ಟಕ್ಕೆ ಏರಬೇಕು, ನನ್ನ ಭಾರತ ಶ್ರೇಷ್ಠ ಭಾರತ ಆಗಬೇಕು ಅಂತಂದ್ರೆ ಈ ಬಾರಿ ವೋಟ್ ಹಾಕುವಾಗ ಎಚ್ಚರಿಕೆಯಿಂದ ವೋಟ್ ಹಾಕಬೇಕು. ಅಧಿಕಾರ ಏನೋ ಕೊಟ್ಟರು, ಆದರೆ ಬಳಸಿಕೊಳ್ಳುವ ಸಾಮರ್ಥ್ಯ ನಮಗೆ ಉಳ್ಕೊಳ್ಳಿಲ್ಲ. ಮಿತ್ರೆ, ನಾನಾಜಿ ದೇಶ್ಮುಖರು ನೆನಪಿರಬೇಕಲ್ಲ, ಭಾರತ ರತ್ನದಿಂದ ಅವರನ್ನ ಗೌರವಿಸಲಾಯಿತು. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯರ ಮಿತ್ರರಾಗಿದ್ದ ನಾನಾಜಿ ದೇಶ್ಮುಖರು ಪಾಲಿಟಿಕ್ಸ್ ಅನ್ನ ಬಿಟ್ಟರು. MP ಆಗಿದ್ದವರು ಅದನ್ನ ಬಿಟ್ಟು ನೇರವಾಗಿ ತಮ್ಮ 75ನೇ ವಯಸ್ಸಿನಲ್ಲಿ ಚಿತ್ರಕೂಟ ಅನ್ನೋ ಹಳ್ಳಿಗೆ ಹೋದರು. ಆ ಹಳ್ಳಿಯನ್ನ ಆಮೂಲಾಗ್ರವಾಗಿ ಬದಲಾಯಿಸಬೇಕು ಅಂತ ನಿಶ್ಚಯ ಮಾಡಿ, ಆ ಹಳ್ಳಿಗೆ ಸ್ವಾಭಿಮಾನವನ್ನು ತುಂಬಬೇಕು ಅಂತ, ಸ್ವಾವಲಂಬಿ ಚಿಂತನೆಗಳನ್ನು ತುಂಬಬೇಕು ಅಂತ ಹಠಪಟ್ಟು ಪ್ರಯತ್ನ ಮಾಡಿದ ನಂತರ ಇವತ್ತು ಆ ಹಳ್ಳಿಯಲ್ಲದೆ ಸುತ್ತಮುತ್ತಲಿನ 600 ಹಳ್ಳಿಗಳು ಜೀವಂತಿಕೆಯ ಕಳೆಯಿಂದ ತುಂಬಿದೆ. ಬಹಳ ದೂರದ ಚಿತ್ರಕೂಟದ ಬಗ್ಗೆ ಮಾತನಾಡಬೇಕು ಅಂತಿಲ್ಲ. ಯಾವತ್ತಾದರೂ ಬೆಳಗಾವಿಯ ಶಿರುಗುಪ್ಪಿ ಅನ್ನುವಂಥ ಹಳ್ಳಿಯನ್ನೊಮ್ಮೆ ನೋಡ್ಕೊಂಡು ಬನ್ನಿ. ಆ ಹಳ್ಳಿಯಲ್ಲಿ ನೀರೇ ಇಲ್ಲ, ನೀರು ಚೆನ್ನಾಗಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅಕ್ಕಪಕ್ಕದ ಹಳ್ಳಿಗಳವರು ಇರಲಿ, ಆ ಹಳ್ಳಿಯ ತರುಣರಿಗೆ ದೂರಿನ ಹೆಣ್ಣು ಮಕ್ಕಳನ್ನು ಕೊಡ್ತಿರಲಿಲ್ಲ, ಮದುವೆ ಕೂಡ ಆಗುವಂಥ ಪರಿಸ್ಥಿತಿ ಇರಲಿಲ್ಲ. ಆದರೆ ಆನಂತರ ಹಳ್ಳಿಯ ಜನ ನಿಶ್ಚಯ ಮಾಡಿದ್ರು, ನಮ್ಮ ಹಳ್ಳಿಯನ್ನ ಕರ್ನಾಟಕದ ಭೂಪಟದಲ್ಲಿ ಗುರುತಿಸುವಂತೆ ಮಾಡಬೇಕು ಅನ್ನುವಂಥ ನಿಶ್ಚಯದಿಂದ ಅವರು ಆಯ್ಕೆ ಮಾಡಿದ ಒಬ್ಬೊಬ್ಬ ವ್ಯಕ್ತಿಯು ಹೇಗಿದ್ರು ಅಂತಂದ್ರೆ ಆ ಹಳ್ಳಿಗೋಸ್ಕರ ತಮ್ಮ ಪೂರ್ಣ ಸಮಯವನ್ನ, ತಮ್ಮ ಬುದ್ಧಿಯನ್ನ ವ್ಯಯಿಸಿದ್ರು. ಅದರ ಪರಿಣಾಮವಾಗಿ ಇವತ್ತು ಆ ಹಳ್ಳಿಯ ಕುಡಿಯೋ ನೀರು ಎಷ್ಟು ಖ್ಯಾತವಾಗಿದೆ ಅಂತಂದ್ರೆ ಅಕ್ಕಪಕ್ಕದ ಹಳ್ಳಿಗಳವರು ಈ ಹಳ್ಳಿಯಲ್ಲಿ ಏನಾದರೂ ಕೆಲಸ ಇದ್ರೆ ಧಾವಿಸಿ ಬರ್ತಾರಂತೆ,
ಒಂದೇ ಒಂದು ಕಂಡೀಷನ್ನು, ಕುಡಿಲಿಕ್ಕೆ ನಿಮ್ಮ ಹಳ್ಳಿ ನೀರನ್ನು ನಮ್ಗೆ ಕೊಡಬೇಕು ಅನ್ನೋ ಒಂದು ಕಂಡೀಷನ್ ಹಾಕಿ ಧಾವಿಸಿ ಬರ್ತಾರೆ. ಮಿತ್ರ, ಹಳ್ಳಿನ ಹೇಗೆ ಕಟ್ಟಿದ್ದಾರೆ ಅಂತಂದ್ರೆ ಆ ಹಳ್ಳಿಯ ಎಲ್ಲ ರಸ್ತೆಗಳಲ್ಲೂ ಕೂಡ ಮೈಕನ್ನು ಹಾಕಲಾಗಿದೆ ಗ್ರಾಮ ಪಂಚಾಯಿತಿ ಕಡೆಯಿಂದ. ಆ ಹಳ್ಳಿಗೆ ಏನಾದರೂ ಗ್ಯಾಸ್ ಸಿಲಿಂಡರ್ ಕೊಡೋರು ಬಂದ್ರು ಅಂತಂದ್ರೆ ಎಲ್ಲ ಮೈಕಲ್ಲಿ ಅನೌನ್ಸ್ ಮಾಡ್ತಾರೆ. ಅನೌನ್ಸ್ ಮಾಡಿದ ತಕ್ಷಣ ಮುಂದಿನ 15 ನಿಮಿಷಗಳಲ್ಲಿ ಎಲ್ಲ ಮನೆಗಳಿಗೂ ಸಿಲಿಂಡರ್ ವಿತರಣೆ ಆಗಿರುತ್ತೆ. ಊರಿನಲ್ಲಿ ನಡೆಯುವಂತ ಗ್ರಾಮ ಪಂಚಾಯಿತಿಯ ಒಟ್ಟಾರೆ ಚರ್ಚೆಯನ್ನ ಮನೆಯಲ್ಲಿ ಕೂತ್ಕೊಂಡು ಟಿವಿಯಲ್ಲಿ ನೋಡಬಹುದಾಗಿರುವಂತ ವ್ಯವಸ್ಥೆಯನ್ನ ಅವರು ಮಾಡಿದ್ದಾರೆ. ಅಲ್ಲಿನ ಮಕ್ಕಳಿಗೆ, ಅಲ್ಲಿನ ತರುಣರಿಗೆ, ಅಲ್ಲಿನ ವೃದ್ಧರಿಗೆ ಬೇಕಾಗಿರುವಂತ ಭಿನ್ನ ಭಿನ್ನ ವ್ಯವಸ್ಥೆಗಳನ್ನ ಒಂದು ಪುಟ್ಟ ಹಳ್ಳಿ ಜೋಡಿಸ್ಕೊಂಡಿದೆ. ಇದ್ಯಾವುದೋ ಹೊರ ರಾಜ್ಯದ ಹಳ್ಳಿ ಅಲ್ಲ, ನಮ್ಮದೇ ಕರ್ನಾಟಕದ ಒಂದು ಹಳ್ಳಿಗೆ ಈ ತರದ ಸಾಮರ್ಥ್ಯ ಆಗಬಹುದು ಅನ್ನೋದಾದ್ರೆ ನಮ್ಮ ಹಳ್ಳಿಗೆ, ನಿಮ್ಮ ಹಳ್ಳಿಗೆ ಯಾಕೆ ಸಾಧ್ಯ ಇಲ್ಲ? ಸಾಧ್ಯ ಇದೆ, ಆದರೆ ನಾವು ಹಾಕುವಂತ ಒಂದು ಓಟಿಗೆ ಸಾಧ್ಯ ಇದೆ. ಈ ಬಾರಿ ವೋಟ್ ಮಾಡುವಾಗ ಎಚ್ಚರಿಕೆ ಇಟ್ಕೊಳ್ಳಿ. ನಮ್ಮೂರಿನ ರಸ್ತೆಯನ್ನು ಸರಿ ಮಾಡಿಸಬಲ್ಲಂತ ವ್ಯಕ್ತಿಗೆ ವೋಟ್ ಹಾಕಿ. ನಮ್ಮೂರಿಗೆ ಕುಡಿಯೋ ನೀರಿನ ವ್ಯವಸ್ಥೆ ಮಾಡಬಲ್ಲಂತ ವ್ಯಕ್ತಿಗೆ ವೋಟ್ ಹಾಕಿ. ಎಲ್ಲಕ್ಕಿಂತ ಹೆಚ್ಚು ಎಲ್ಲ ಸವಾಲುಗಳನ್ನು ಸ್ವೀಕರಿಸಬಲ್ಲಂತ, ನನಗೆ ಸ್ವಾರ್ಥ ಇಲ್ಲ ಅಂತ ಧೈರ್ಯವಾಗಿ ಹೇಳ್ಕೊಳ್ಳಬಲ್ಲಂತ ಅಂಥ ವ್ಯಕ್ತಿಯನ್ನು ಹುಡುಕಿ ವೋಟ್ ಮಾಡಿ. ಅಕಸ್ಮಾತ್ ನಾವು ತಪ್ಪಿ ಏನಾದರೂ ಹಣ ಕೊಟ್ಟವನಿಗೆ ವೋಟ್ ಮಾಡಿದರೆ, ನನ್ನ ಜಾತಿ ಅಂತ ಅನ್ಕೊಂಡು ಯಾರಿಗೋ ವೋಟ್ ಮಾಡಿದರೆ, ನನ್ನ ಹಳ್ಳಿಯ ಪ್ರಗತಿಯನ್ನು ಶಾಶ್ವತವಾಗಿ ತಡೆ ಹಿಡಿದಂತಾಗುತ್ತೆ. ನನಗೆ ನಿಮಗೆ ಸಮಸ್ಯೆ ಆಗದೆ ಇರಬಹುದು, ಆದರೆ ನಮ್ಮ ಮುಂದಿನ ಪೀಳಿಗೆಗಳು ಯಾವಾಗಲೂ ಶಾಪ ಹಾಕ್ತಿರುವಂಥ ಕೆಟ್ಟ ಸ್ಥಿತಿಗೆ ನಾವು ತಂದು ನಿಲ್ಲಿಸ್ತೀವಿ. ಮಿತ್ರ, ದೇಶ ಕಟ್ಟಬೇಕಾದ್ರೆ ಯಾವುದೋ ಒಬ್ಬ ವ್ಯಕ್ತಿಯಿಂದ ಸಾಧ್ಯವಾಗುವಂಥದ್ದಲ್ಲ, ನನ್ನ ಮತ್ತು ನಿಮ್ಮ ಪ್ರತಿಯೊಬ್ಬರ ಸಹಭಾಗಿತ್ವದಿಂದ ಮಾತ್ರ ಸಾಧ್ಯವಾಗುವಂಥದ್ದು. ನೆನಪಿಡಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲಿ ಪಕ್ಷಗಳ ಚಿಹ್ನೆ ಇಲ್ಲ. ಯಾರೂ ಪಕ್ಷದ ಚಿಹ್ನೆಯನ್ನು ಬಳಸಿಕೊಂಡು ಇಲ್ಲಿ ಚುನಾವಣೆಯನ್ನು ನಡೆಸುವಂತಿಲ್ಲ. ಯಾಕೆ ಅಂತಂದ್ರೆ ಗ್ರಾಮ ಪಂಚಾಯತ್ ಚುನಾವಣೆ ಅಂತಂದ್ರೆ ಪಕ್ಷಗಳನ್ನ ಮೀರಿದ ಚುನಾವಣೆ. ಗ್ರಾಮ ಪಂಚಾಯತ್ ಚುನಾವಣೆ ಅಂತಂದ್ರೆ ಜಾತಿಯನ್ನ ಮೀರಿದ ಚುನಾವಣೆ. ಗ್ರಾಮ ಪಂಚಾಯತ್ ಚುನಾವಣೆ ಅಂತಂದ್ರೆ ನನ್ನ ಗ್ರಾಮ ಶ್ರೇಷ್ಠ ಗ್ರಾಮ ಆಗಬೇಕು ಎನ್ನುವ ಏಕೈಕ ಉದ್ದೇಶದಿಂದ ಮತ ಚಲಾಯಿಸುವಂತ ಚುನಾವಣೆ. ಹಾಗಿರುವಾಗ ನಾವು ನಮ್ಮ ಗ್ರಾಮವನ್ನ ಆಲೋಚಿಸಿ ಈ ಬಾರಿ ಮತ ಹಾಕಬೇಕಾದಂತ ಅಗತ್ಯ ಇದೆ. ಮಿತ್ರ, ನೆನ್ಪಿಟ್ಕೊಳ್ಳಿ, ನನ್ನ ಗ್ರಾಮ ಉದ್ಧಾರ ಆಯಿತು ಅಂತಂದ್ರೆ ರಾಜ್ಯದ ಉದ್ಧಾರ ಆಗತ್ತೆ, ರಾಜ್ಯದ ಉನ್ನತಿ ಆಗತ್ತೆ. ನನ್ನ ರಾಜ್ಯ ಶ್ರೇಷ್ಠವಾಯಿತು ಅಂತಂದ್ರೆ ನನ್ನ ಭಾರತವೂ ಶ್ರೇಷ್ಠವಾಗತ್ತೆ. ಒಂದು ಭಾರತ ಶ್ರೇಷ್ಠ ಭಾರತದ ಕನಸು ನನಸಾಗೋದು ಕೂಡ ಆಗ. ಈ ಕಾರಣಕ್ಕೋಸ್ಕರ ಈ ಬಾರಿ ಮತ ಹಾಕುವಾಗ ನಾನು ಹಣಕ್ಕೆ ಮತ ಹಾಕೋದಿಲ್ಲ, ಜಾತಿಗೆ ಮತ ಹಾಕೋದಿಲ್ಲ. ನಾನು ಎಲ್ಲವನ್ನೂ ಮೀರಿ ಒಂದು ಶ್ರೇಷ್ಠ ಚಿಂತನೆಗೋಸ್ಕರ, ನನ್ನ ಗ್ರಾಮದ ಉನ್ನತಿಗೋಸ್ಕರ ಮತ ಹಾಕ್ತೀನಿ ಅಂತ ನಾವೆಲ್ಲರೂ ನಿಶ್ಚಯಿಸೋಣ. ಸಮರ್ಥವಾಗಿರುವಂತ, ಸದೃಢವಾಗಿರುವಂತ ಕರ್ನಾಟಕವನ್ನು ಕಟ್ಟೋಣ. ವಂದೇ ಮಾತರಂ. ಜೈ ಹಿಂದ್.